ನಮಸ್ಕಾರ. ನಾನು ಮಾಧವಿಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ದೇನಹಳ್ಳಿ ತಾಲೂಕಿನ ಅಗಲಕೋಟೆ ಗ್ರಾಮದ ಸರ್ವೆ ನಂಬರ್ 6 ಸರ್ಕಾರಿ ಜಮೀನು ದುರುಪಯೋಗವಾಗಿದೆ. ಅದು ತನಿಖೆ ಮಾಡಿ ಸರ್ಕಾರದ ಒಡೆತನಕ್ಕೆ ತೆಗೆದುಕೊಂಡು ಸರ್ಕಾರದ ಇತರ ಯೋಜನೆಗಳ ಉಪಯೋಗಕ್ಕೆ ಬಳಸಬೇಕೆಂದು ಅಂಬೇಡ್ಕರ್ ಸೇನೆಯ ತಾಲೂಕಾಧ್ಯಕ್ಷರಾದ ರಾಯಚಂದ್ರ ಸೋಮಶೇಖರ್, ಕರ್ನಾಟಕ ಜೈ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪಾಳ್ಯದ ಮುನಿರಾಜು, ಪೂಜನಹಳ್ಳಿ ಪ್ರಕಾಶ್, ಸೋಲೂರು ನಾಗರಾಜ್, ಜಾಲಿಗೆ ವೆಂಕಟೇಶ, ರಾಯಚಂದ್ರ ಮುನಿರಾಜು ಹಾಗೂ ಇತರರು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ವರದಿ ಮಂಜುನಾಥ. ಗ್ರಾಂಟ್ ಆಗಲಿಲ್ಲ ಅಂದರೆ ಗ್ರಾಂಟ್ ಜಮೀನು ಇಲ್ಲ ಅಂದರೆ ಗ್ರಾಂಟ್ ರದ್ದಾಗುತ್ತೆ. ಸರ್, ಇನ್ನೊಂದು ಏನಂತಂದರೆ ನಿಮ್ಮ ದೇವನಹಳ್ಳಿ ತಾಲೂಕು ಸಂಬಂಧಪಟ್ಟಂಗೆ ಇಲ್ಲಿ ಏರ್ಪೋರ್ಟ್ ರಸ್ತೆ ಈ ಜಾಹೀರಾತು ಪತ್ರಗಳು ಆಗ್ತಾರೆ. ಅಲ್ಲಿ ನೀವು ಸರ್ಕಾರದ ಆದೇಶ ಅನ್ವಯ ಶೇಕಡ 60% ಕನ್ನಡ ಬಳಕೆ ಆಗುತ್ತೆ ನಮ್ಮ ಕಡೆ. ಆದರೆ ಒಂದು 10% ಸಹ ಅಲ್ಲಿ ಬಳಕೆ ಆಗಿರೋದು ಸರ್. ಅದು ವಿರುದ್ಧ ಯಾವ ರೀತಿ ಕ್ರಮ ಮಾಡ್ತೀವಿ? ಈಗ ಯಾವ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡಿರ್ತಾರೆ, ಅನುಮತಿ ತೊಗೊಂಡಿರ್ತಾರೆ, ಅವ್ರಿಗೆ ಯಾವುದು ಪರ್ಟಿಕ್ಯುಲರ್ ಯಾವುದು ಅಂತ ಹೇಳುತ್ತೆ. ಇಲ್ಲಿ ನಾವು ಡೈಲಿ ಓಡಾಡ್ತಾ ರಸ್ತೆ ಇದೆ ಸರ್. ಏರ್ಪೋರ್ಟ್ ಟೋಲಿಂದ ಹಿಡಿದು ಅಪ್ ಟು ಇಲ್ಲಿ ನಮ್ಮ ದೇವನಹಳ್ಳಿ ಟೌನು ಸರ್ಕಲ್ವರೆಗೂ ಎಲ್ಲ ಬೋರ್ಡ್ಗಳು ಹೇಳಿದ್ದು ಕನ್ನಡ ಏನಂತಂದರೆ ಬಳಕೆ ಮಾಡಿರೋದು ಅಲ್ಲ. ಕಂಡೀಷನ್ ವೈಲೇಷನ್ ಆಗಿದೆ ಅವ್ರ ಮೇಲೆ. ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ ಸರ್. ನೀವು ಅದೇ ರಸ್ತೆಯಲ್ಲಿ ಡೈಲಿ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇರೋದು. ಬಟ್ ಕಂಡೀಷನ್ಸ್ ವೈಲೇಷನ್ ಏನು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ, ಏನು ಕಂಡೀಷನ್ಸ್ ಹಾಕಿ ಅದನ್ನು ಚೆಕ್ ಮಾಡಿ ಹೇಳಿ. ಬೇರೆಯವರು ಇವಾಗ ಸಾವಯವ ಮಾಡಿಸ್ಕೊಂಡು ಕೊಡುಗೆ ಮಾಡಿಸ್ಕೊಂಡು ದಾಖಲೆ ಮಾಡಿಸೋದು ಇವತ್ತು ಕಾಂಪೌಂಡ್ ಹಾಕೋದು. ಕಾಂಪೌಂಡ್ ಯಾವುದು ಆಲ್ಪಾಡಿ ಸರ್. ಅಲ್ಲಿ ಆ ಊರಿನಲ್ಲಿ ಒಂದು ಮಶಾಣ ಇಲ್ಲ, ಏನಿಲ್ಲ, ಒಂದು ಸರ್ಕಾರಿ ಶಾಲೆ ಇಲ್ಲ, ಏನಿಲ್ಲ. ಜಾಗವನ್ನು ಸರ್ಕಾರ ಪಕ್ಷಪಡಿಸ್ಕೊಂಡು ಒಂದು ಸರ್ಕಾರಿ ಶಾಲೆಯನ್ನು ಮಶಾಣ ಆ ಗ್ರಾಮಸ್ಥರ ನಿವೇಶನಗಳು ಇಲ್ಲ, ಏನಿಲ್ಲ.